ಮೊದಲನೆಯ ಪ್ರಶ್ನೆ, ಯಾವ ರಾಜ್ಯದ ಯೂಟ್ಯೂಬರ್ಸ್ ಮನೆಗಳ ಮೇಲೆ ಐಟಿ ದಾಳಿ ನಡೆಯಿತು? ಎ ಕೇರಳ, ಬಿ ಕರ್ನಾಟಕ, ಸಿ ತೆಲಂಗಾಣ, ಡಿ ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಎರಡನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಕತ್ತೆಯನ್ನ ಪೂಜಿಸುತ್ತಾರೆ? ಎ ಉತ್ತರ ಪ್ರದೇಶ, ಬಿ ಕರ್ನಾಟಕ, ಸಿ ತೆಲಂಗಾಣ, ಡಿ ರಾಜಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ. ಮೂರನೆಯ ಪ್ರಶ್ನೆ, ಕನ್ನಡದ ಪ್ರಖ್ಯಾತ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಅವರ ನಿಜವಾದ ಹೆಸರೇನು? ಎ ಗಗನ್ ಶ್ರೀನಿವಾಸ್, ಬಿ ಗಗನ್ ವೆಂಕಟೇಶ್, ಸಿ ಗಗನ್ ಗೌಡ, ಡಿ ಗಗನ್ ಮೂರ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗಗನ್ ಶ್ರೀನಿವಾಸ್. ನಾಲ್ಕನೆಯ ಪ್ರಶ್ನೆ, 5 ಲಕ್ಷ ರೂಪಾಯಿಯ ನೋಟನ್ನು ಬಿಡುಗಡೆ ಮಾಡಿದ ಏಕೈಕ ದೇಶ ಯಾವುದು? ಎ ವಿಯೆಟ್ನಾಂ, ಬಿ ಭೂತಾನ್, ಸಿ ಅಮೆರಿಕಾ, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಯೆಟ್ನಾಂ. ಐದನೆಯ ಪ್ರಶ್ನೆ, ಕರ್ನಾಟಕದ ಮೊಟ್ಟ ಮೊದಲ ಗಾಜಿನ ಸೇತುವೆ ಎಲ್ಲಿದೆ? ಎ ಬಂಡೀಪುರ, ಬಿ ಕುದುರೆಮುಖ, ಸಿ ಸಕಲೇಶಪುರ, ಡಿ ಮಡಕೇರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಡಕೇರಿ. ಆರನೆಯ ಪ್ರಶ್ನೆ, ತಕ್ಷಣ ಬಿಪಿಯನ್ನ ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು? ಎ ಉಪ್ಪು ಸೇವನೆ, ಬಿ ಸಕ್ಕರೆ, ಸಿ ಉಪ್ಪಿನಕಾಯಿ, ಡಿ ಮೆಣಸಿನಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು. ಏಳನೆಯ ಪ್ರಶ್ನೆ, ಮೊದಲ ಐಫೋನ್ ಯಾವ ವರ್ಷದಲ್ಲಿ ಬಿಡುಗಡೆ ಆಯಿತು? ಎ 2012, ಬಿ 2007, ಸಿ 2009, ಡಿ 2005. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2007. ಎಂಟನೆಯ ಪ್ರಶ್ನೆ, ಅಮೆರಿಕದ ರಾಷ್ಟ್ರೀಯ ಪಕ್ಷಿ ಯಾವುದು? ಎ ಹದ್ದು, ಬಿ ಕಾಗೆ, ಸಿ ಗೂಬೆ, ಡಿ ಹಂಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹದ್ದು. ಒಂಬತ್ತನೆಯ ಪ್ರಶ್ನೆ, ಭಾರತವು ಯಾವ ದೇಶದಿಂದ ಹೆಚ್ಚಾಗಿ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತದೆ? ಎ ಅಮೆರಿಕ, ಬಿ ಕೊರಿಯಾ, ಸಿ ರಷ್ಯಾ, ಡಿ ಚೈನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ. ಹತ್ತನೆಯ ಪ್ರಶ್ನೆ, ಸ್ಯಾಮ್ಸಂಗ್ ಯಾವ ದೇಶದ ಕಂಪನಿ? ಎ ಅಮೆರಿಕ, ಬಿ ಕೊರಿಯಾ, ಸಿ ಭಾರತ, ಡಿ ಚೈನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊರಿಯಾ. 11ನೆಯ ಪ್ರಶ್ನೆ, ವಿವೋ ಯಾವ ದೇಶದ ಕಂಪನಿಯಾಗಿದೆ? ಎ ಅಮೆರಿಕ, ಬಿ ಇಂಗ್ಲೆಂಡ್, ಸಿ ಭಾರತ, ಡಿ ಚೈನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚೈನಾ. 12ನೆಯ ಪ್ರಶ್ನೆ, ಮನುಷ್ಯನ ಒಂದು ಕಣ್ಣು ಎಷ್ಟು ಗ್ರಾಂ ಇರುತ್ತದೆ? ಎ 8 ಗ್ರಾಂ, ಬಿ 9 ಗ್ರಾಂ, ಸಿ 10 ಗ್ರಾಂ, ಡಿ 5 ಗ್ರಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 8 ಗ್ರಾಂ. 13ನೆಯ ಪ್ರಶ್ನೆ,
ನಮ್ಮ ರಾಷ್ಟ್ರ ಧ್ವಜವನ್ನ ಯಾವ ಬಟ್ಟೆಯಿಂದ ತಯಾರಿ ಮಾಡಲಾಗುತ್ತದೆ? ಎ ಹತ್ತಿ, ಬಿ ನೈಲಾನ್, ಸಿ ಕಾಟನ್, ಡಿ ಪಾಲಿಸ್ಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತಿಯಿಂದ. 14ನೆಯ ಪ್ರಶ್ನೆ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನವು ಎಲ್ಲಿದೆ? ಎ ಕೊಡಗು, ಬಿ ಚಾಮರಾಜನಗರ, ಸಿ ಕೋಲಾರ, ಡಿ ಮಂಡ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು. 15ನೆಯ ಪ್ರಶ್ನೆ. ಹೆಚ್ಚಾಗಿ ಬಿಸಿ ನೀರು ಕುಡಿಯುವುದರಿಂದ ಏನಾಗುತ್ತದೆ? ಎ ಗಂಟಲಿನ ಕ್ಯಾನ್ಸರ್, ಬಿ ಕಿಡ್ನಿ ಸಮಸ್ಯೆ, ಸಿ ಇಮ್ಯುನಿಟಿ ಕಡಿಮೆ, ಡಿ ಥೈರಾಯ್ಡ್ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಮ್ಯುನಿಟಿ ಕಡಿಮೆ. ಪ್ರಿಯ ವೀಕ್ಷಕರೇ, ಆರೋಗ್ಯದ ವಿಷಯದಲ್ಲಿ ಬಿಸಿ ನೀರು ಒಳ್ಳೆಯದ ಅಥವಾ ತಣ್ಣೀರು ಒಳ್ಳೆಯದ ಅಂತ ನೋಡುವುದಾದರೆ, ಮೊದಲನೆಯದಾಗಿ ಬಿಸಿ ನೀರಿನ ಪ್ರಯೋಜನಗಳನ್ನು ನೋಡುವುದಾದರೆ, ಗಂಟಲಿನಲ್ಲಿ ಇನ್ಫೆಕ್ಷನ್ ಆದರೆ ಮತ್ತು ಕೆಮ್ಮು ನೆಗಡಿ ಇದ್ದಾಗ ಬಿಸಿ ನೀರು ಕುಡಿಯುವುದು ತುಂಬಾ ಉತ್ತಮ. ಮತ್ತು ನೀರು ಕಂಟಾಮಿನೇಷನ್ ಆಗಿದ್ರೆ ಆ ನೀರನ್ನ ಚೆನ್ನಾಗಿ ಕುದಿಸಿದಾಗ ಅದರಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಸಾಯುತ್ತದೆ. ಮತ್ತು ನಾವು ಕುಡಿಯುವ ಫಿಲ್ಟರ್ ವಾಟರ್ನಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಕಂಡು ಬರುವುದಿಲ್ಲ. ಫಿಲ್ಟರ್ ವಾಟರ್ ಕುದಿಸುವುದರಲ್ಲಿ ಯಾವುದೇ ರೀತಿಯ ಅರ್ಥ ಇರುವುದಿಲ್ಲ ಸ್ನೇಹಿತರೆ. ಇನ್ನು 3ನೆಯದ್ದು, ಜ್ವರ ಇದ್ದವರು ಬಿಸಿ ನೀರು ಕುಡಿದರೆ ಅವರಿಗೆ ತುಂಬಾ ಉತ್ತಮ. ಇನ್ನು ಇದರ ಅನಾನುಕೂಲಗಳನ್ನು ನೋಡುವುದಾದರೆ, ಜಾಸ್ತಿ ಬಿಸಿ ನೀರನ್ನು ಕುಡಿಯುವುದರಿಂದ ಗಂಟಲಿನ ಮ್ಯೂಕೋಸ್ ಡ್ಯಾಮೇಜ್ ಆಗಬಹುದು. ಇನ್ನು 2ನೆಯದ್ದು, ಬಿಸಿ ನೀರು ಕುಡಿಯುವುದರಿಂದ ಥರ್ಸ್ಟ್ ಅಂದರೆ ದಾಹ ಕಡಿಮೆಯಾಗುತ್ತೆ ಮತ್ತು ಡಿಹೈಡ್ರೇಷನ್ ಆಗುತ್ತದೆ. 3ನೆಯದ್ದು, ನೀರನ್ನು ಕುದಿಸಿದಾಗ ಅದು ಟೇಸ್ಟ್ಲೆಸ್ ಆಗುತ್ತೆ. ಆ ಕಾರಣದಿಂದಾಗಿ ನಾವು ಕಡಿಮೆ ನೀರನ್ನು ಕುಡಿಯುತ್ತೇವೆ. 4ನೆಯದ್ದು, ನೀರನ್ನು ಕುದಿಸಿದಾಗ H2O ಅಂದರೆ ವಾಟರ್ ಎವಾಪರೇಟ್ ಆಗುತ್ತೆ, ಆದರೆ ಅದರಲ್ಲಿರುವ ಮಿನರಲ್ಸ್ ಎವಾಪರೇಟ್ ಆಗುವುದಿಲ್ಲ. ಆಗ ಮಿನರಲ್ಸ್ನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.